ಸ್ನೇಹಿತರೆ ನಮಸ್ಕಾರ. ನಾವು ಅದೆಷ್ಟೋ ಪುಣ್ಯ ಪವಿತ್ರ ಕ್ಷೇತ್ರಗಳ ಬಗ್ಗೆ ಕೇಳಿರ್ತೀವಿ. ಅಲ್ಲಿನ ನಂಬಿಕೆ, ಅಲ್ಲಿನ ಪದ್ಧತಿ ಮತ್ತು ಅಲ್ಲಿನ ಪವಾಡಗಳ ಬಗ್ಗೆನೂ ಕೂಡ ನಾವು ಸಾಕಷ್ಟು ಸಲ ಕೇಳಿರ್ತೀವಿ. ಅದೇ ರೀತಿ ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಂದು ದೇವಿಯ ಬಗ್ಗೆ ಗೌತಮಿ ಜಾಧವ್ ಅವರ ಬಾಯಲ್ಲಿ ಪದೇ ಕೇಳ್ತಾನೆ ಇದ್ವಿ. ವನದುರ್ಗ ಪರಮೇಶ್ವರಿಯ ದೇವಸ್ಥಾನ, ಆ ವನದುರ್ಗಾ ದೇವಿಯಿಂದನೇ ನನ್ನ ಬದುಕು ಬದಲಾಯಿತು. ಆ ದೇವಿ ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಬದಲಾವಣೆಗೂ ಕೂಡ ಆಕೆಯೇ ಹೊರಗಡೆ ಆಕೆಯೇ ಎಲ್ಲವನ್ನು ಕೂಡ ಮಾಡ್ತಾ ಇರೋದು ಅನ್ನುವಂಥ ನಂಬಿಕೆ ಆಕೆಯ ಬಾಯಲ್ಲಿ, ಯಾರ್ದು ಗೌತಮಿ ಜಾಧವ್ ಅವರ ಬಾಯಲ್ಲಿ ಪದೇ ಬರ್ತಾಯಿತ್ತು. ಈ ವನದುರ್ಗಿ ಯಾರು, ಎಲ್ಲಿಯವರು, ಎಲ್ಲಿರೋದು ಈ ದೇವಸ್ಥಾನದ ಪವಾಡಗಳು ಏನು, ಎಲ್ಲವನ್ನು ಕೂಡ ಅವತ್ತಿನಿಂದನೂ ಕೂಡ ಸಾಕಷ್ಟು ಜನ ಕುತೂಹಲದಿಂದಲೇ ನೋಡ್ತಾ ಇದ್ದರು. ಇನ್ಫ್ಯಾಕ್ಟು ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 11ರ ಸಂದರ್ಭದಲ್ಲಿ ಯಾವುದೇ ಟಾಸ್ಕ್ ಇದ್ದರೂ ಕೂಡ ಗೌತಮಿ ಜಪಿಸ್ತಿದ್ದಂತಹ ದೇವಿ ವನದುರ್ಗ ದೇವಿ. ಈ ದೇವಿಯ ಹೆಸರನ್ನು ಜಪ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಬೆಳಗ್ಗೆ ಇದ್ದರೂ ಕೂಡ ಈ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಫಿನಾಲೆಗೆ ಬರೋವರೆಗೂ ಕೂಡ ಆ ದೇವಿಯನ್ನು ಯಾವತ್ತೂ ಕೂಡ ಇವರು ಪೂಜಿಸದೆ ಅಥವಾ ಪ್ರಾರ್ಥಿಸದೆ ತಮ್ಮ ಕೆಲಸವನ್ನು ಶುರು ಮಾಡಿದಂತಹ ಉದಾಹರಣೆಯೇ ಇಲ್ಲ. ಹಾಗಾದರೆ ಯಾವುದು ಈ ವನದುರ್ಗ ದೇವಿಯ ದೇವಸ್ಥಾನ? ಇಲ್ಲಿಗೆ ಕೇವಲ ಗೌತಮಿ ಜಾಧವ್ ಮಾತ್ರ ಅಲ್ಲ, ಗೌತಮಿ ಜಾಧವ್ಗಿಂತ ಮುನ್ನ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದಾರೆ. ಇನ್ಫ್ಯಾಕ್ಟು ಗೌತಮಿ ಜಾಧವ್ ಬರೋದಕ್ಕೆ ಮತ್ತೊಬ್ಬ ನಟಿ ಕಾರಣ, ಆದರೆ ಅದಕ್ಕಿಂತ ಮುನ್ನ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಬಂದಿದ್ದಾರೆ. ಕನ್ನಡದ ಸೆಲೆಬ್ರಿಟಿಗಳು, ಬಾಲಿವುಡ್ನಿಂದ ಎಲ್ಲ ಕಡೆಯಿಂದನೂ ಕೂಡ ಬಂದಿದ್ದಾರೆ. ಹಾಗಾದರೆ ಇಲ್ಲಿನ ಪವಾಡ ಏನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಒಂದು ದೇವಸ್ಥಾನ ಒಬ್ಬರ ಬದುಕನ್ನು ಬದಲಾಯಿಸುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ವಿಶೇಷ ಮತ್ತು ವಿಭಿನ್ನವಾದಂಥ ಸ್ಟೋರಿ ಇನ್ನೊಂದು ಇರಲಿಕ್ಕಿಲ್ಲ. ಸಾಕಷ್ಟು ಜನರ ಬದುಕಿನಲ್ಲಿ ದೇವರು ಸಿಕ್ಕಾಬಟ್ಟೆ ಪವಾಡಗಳನ್ನು ಮಾಡಿರ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಸತ್ಯ ಸೀರಿಯಲ್ನ ಮೂಲಕ ತುಂಬ ಫೇಮಸ್ ಆದಂತಹ ಕನ್ನಡದ ಪ್ರಖ್ಯಾತ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಯಾಗಿ ಬಂದಿದ್ದರು. ಆ ಬಿಗ್ ಬಾಸ್ ಸೀಸನ್ನಲ್ಲಿ ಅವರು ಪದೇ ಒಂದು ದೇವಿಯ ಹೆಸರನ್ನು ಹೇಳ್ತಾಯಿದ್ರು. ಆ ದೇವಿಯ ಹೆಸರೇ ಈ ವನದುರ್ಗ ದೇವಿ. ವನದುರ್ಗ ದೇವಿಯಿಂದನೇ ಇವರ ಬದುಕು ಬದಲಾಯಿತು ಅನ್ನೋದನ್ನು ಇವರು ಪದೇ ಹೇಳ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟು ಕೇವಲ ಈ ಗೌತಮಿಯವರಿಗಲ್ಲ, ಸಾಕಷ್ಟು ಜನರ ಬದುಕಿನಲ್ಲಿ ಈ ವನದುರ್ಗ ದೇವಿ ಪವಾಡಗಳನ್ನು ಮಾಡಿದ್ದಾಳೆ ಅನ್ನುವಂಥ ವಿಚಾರವನ್ನು ಈ ಹಿಂದೆಯೂ ಕೂಡ ಸಾಕಷ್ಟು ಜನ ನಟ ನಟಿಯರು ಹೇಳಿದ್ದಾರೆ. ಇನ್ಫ್ಯಾಕ್ಟು ಇಲ್ಲಿಗೆ ಬಂದರೂ ಕೂಡ ನಿಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದರೆ ಇಲ್ಲಿಗೆ ಬಂದಂತಹ ನಟ ನಟಿಯರ ಫೋಟೋಸ್ಗಳನ್ನು ಅಥವಾ ಅದರ ಮಾಹಿತಿಗಳನ್ನು ತಿಳ್ಕೊಂಡಾಗ ನಿಮಗೂ ಕೂಡ ಅಚ್ಚರಿ ಆಗ್ತದೆ. ಇಷ್ಟೆಲ್ಲ ಪವಾಡಗಳನ್ನು ಈ ದೇವಿ ಇಲ್ಲಿ ಮಾಡ್ತಾ ಇದ್ದಾಳ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಕೂಡ ಇಲ್ಲಿರುವಂತಹ ಈ ವನದುರ್ಗ ದೇವಿ ಇದ್ದಾಳಲ್ಲ, ಈಕೆ ಸಾಮಾನ್ಯವಾದಂತಹ ದೇವಿ ಅಲ್ಲವೇ ಅಲ್ಲ. ಈಕೆಯ ಶಕ್ತಿಯಾಗಿರ್ಬೋದು, ಈಕೆಯ ಸಾಮರ್ಥ್ಯಗಳಾಗಿರ್ಬೋದು, ಈಕೆಯ ಪವಾಡಗಳಾಗಿರ್ಬೋದು ಅತ್ಯಂತ ವಿಶೇಷವಾದಂಥದ್ದು. ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ನಟ ನಟಿಯರು ಅಥವಾ ಭಕ್ತರು ಎಲ್ಲರೂ ಕೂಡ ಒಂದೇ ಭಾವನೆಯಲ್ಲಿ ಬರುವಂಥದ್ದು. ನಮ್ಮ ಕಷ್ಟಗಳು ದೂರ ಆಗಲಿ, ನಮ್ಮ ಸಂಕಷ್ಟಗಳು ದೂರ ಆಗಲಿ, ನಮಗಿರುವಂತಹ ಸಮಸ್ಯೆಗಳು ದೂರ ಆಗಲಿ ಅಂತೇಳ್ಬಿಟ್ಟು. ಆ ಸಮಸ್ಯೆಗಳು ದೂರ ಆದಂತಹ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ಯಾಕಂತೇಳಿದ್ರೆ ಇನ್ಫ್ಯಾಕ್ಟು ಇಲ್ಲಿಗೆ ಈ ವನದುರ್ಗ ದೇವಸ್ಥಾನಕ್ಕೆ ಇವರು ಗೌತಮಿ ಜಾಧವ್ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಯಾರು ಅಂತೇಳಿ ಕೇಳಿದ್ರೆ ರಾಧಾ ಕಲ್ಯಾಣದ ನಟಿ ಕೃತಿಕಾ ಅವರು ಮೊದಲಿಗೆ ಈ ವನದುರ್ಗ ದೇವಸ್ಥಾನಕ್ಕೆ ಬರ್ತಾರೆ. ಅವರಿಂದ ಇಲ್ಲಿಗೆ ಈ ಗೌತಮಿ ಜಾಧವ್ ಅವರು ಬರೋದಕ್ಕೆ ಶುರು ಮಾಡ್ತಾರೆ. ಯಾಕಂತೇಳಿದ್ರೆ ಇವರ ಬದುಕಿನಲ್ಲಿ ಯಾರ್ದು ಕೃತಿಕಾ ರವೀಂದ್ರ ಅವರ ಬದುಕಿನಲ್ಲಿ ತಂದೆ ಇಲ್ಲ, ತಾಯಿ ಮಾತ್ರ ಇರುವಂಥದ್ದು. ಇವರ ಬದುಕಿನಲ್ಲಿ ಯಾವಾಗ ಬದಲಾವಣೆಗಳು ಈ ದೇವಿಯ ದರ್ಶನದ ನಂತರ ಆಗೋದಕ್ಕೆ ಶುರುವಾಯಿತೋ ಅದೇ ಕಾರಣಕ್ಕೆ ಇವರು ಗೌತಮಿ ಜಾಧವ್ ಅವರನ್ನು ಕೂಡ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಗೌತಮಿಯವರು ಕೂಡ ಇದನ್ನು ಸಾಕಷ್ಟು ಸಲ ಹೇಳಿದ್ದಾರೆ. ಯಾಕಂತೇಳಿದ್ರೆ ಈ ದೇವಸ್ಥಾನ ಇದೆಯಲ್ಲ, ಇದು ಸಾಮಾನ್ಯವಾದಂತಹ ದೇವಸ್ಥಾನ ಅಲ್ವೇ ಅಲ್ಲ. ಸಾಕಷ್ಟು ಪವಾಡಗಳು ನಡೆಯುವಂತಹ ದೇವಸ್ಥಾನಕ್ಕೆ ಕಳೆದ 14-15 ವರ್ಷದಿಂದನೂ ಕೂಡ ಕೃತಿಕಾ ರವೀಂದ್ರ ಅವರು ಹೋಗಿ ಬರ್ತಾ ಇದ್ದಾರೆ. ಅಲ್ಲಿ ನಡೀತಿರುವಂಥ ಪವಾಡಗಳನ್ನು, ಅಲ್ಲಿ ಇವರು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗೋದನ್ನು ಹೇಳುವಾಗ ಎಂಥವರ ರೋಮಗಳು ಕೂಡ ರೋಮಾಂಚನ ಆಗ್ತವೆ. ಅಂದರೆ ಅಂತಹ ವೈಬ್ಸ್ ಇದೆ, ಅಂತಹ ಶಕ್ತಿ ಇದೆ ಅನ್ನೋದನ್ನು ಸಾಕಷ್ಟು ಸಲ ಕೃತಿಕಾ ರವೀಂದ್ರ ಅವರು ಹೇಳಿದ್ದಾರೆ. ಈಗ ಈ ವನದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಕೇವಲ ಗೌತಮಿ ಜಾಧವ್ ಅವರು ಮಾತ್ರ ಅಲ್ಲ, ಶಿವಣ್ಣ ಅವ್ರು ಬಂದಿದ್ದಾರೆ, ದರ್ಶನ್ ಅವ್ರು ಬಂದಿದ್ದಾರೆ, ಸುದೀಪ್ ಅವ್ರು ಬಂದಿದ್ದಾರೆ,
ಬಾಲಿವುಡ್ನ ನಟ ನಟಿಯರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈ ದೇವರ ಶಕ್ತಿಯ ಅಂಥದ್ದು ಕೇವಲ ಈ ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ಲಕ್ಷಾಂತರ ಜನ, ಸಾವಿರಾರು ಜನ ಸಾಮಾನ್ಯ ಭಕ್ತರು ಕೂಡ ಪ್ರತಿನಿತ್ಯ ಇಲ್ಲಿಗೆ ಬರ್ತಾರೆ, ಪೂಜೆಯನ್ನು ಸಲ್ಲಿಸ್ತಾರೆ, ಇಲ್ಲಿನ ಪವಿತ್ರ ಜಲದಲ್ಲಿ ಸ್ನಾನವನ್ನು ಮಾಡ್ತಾರೆ. ಹಾಗಾದರೆ ಈ ಒಂದು ಶಕ್ತಿಶಾಲಿ ದೇವಸ್ಥಾನದ ಹಿನ್ನೆಲೆ ಏನು? ಇಲ್ಲಿ ನಡೆಯುವಂಥ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಹೇಗಿರ್ತವೆ? ಇಲ್ಲಿ ನಡೆಯುವಂಥ ಪವಾಡಗಳು ಹೇಗೆ? ಎಲ್ಲವನ್ನು ಕೂಡ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ನೋಡಿ, ಈ ವನದುರ್ಗ ದೇವಸ್ಥಾನ ಇದೆಯಲ್ಲ, ಇದು ಮಂಗಳೂರಿನ ಸಮೀಪ ಬರುವಂಥ ದೇವಸ್ಥಾನ. ಇಲ್ಲಿ ಸಾಮಾನ್ಯವಾಗಿ ನಮ್ಮೆಲ್ಲ ಈ ಸಮಸ್ಯೆಗಳಿಗೆ ಈ ಶಕ್ತಿಪೀಠ ಒಂದು ಪರಿಹಾರದ ರೂಪದಲ್ಲಿ ನಿಂತಿರುವಂಥದ್ದು. ನಂಬಿ ಬಂದಂತಹ ಭಕ್ತರ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ದೂರವಾಗ್ತದೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಚರ್ಮ ರೋಗದ ಸಮಸ್ಯೆಗಳಿರ್ಬೋದು, ಅಥವಾ ಮಾಟಮಂತ್ರದ ಸಮಸ್ಯೆ ಆಗಿರಬಹುದು, ಅಥವಾ ಕೋರ್ಟ್ ವ್ಯವಹಾರ, ಜಮೀನಿನ ಕೆಲವೊಂದಷ್ಟು ಕೆಟ್ಟ ತಾಪತ್ರೆಗಳೇನು ಬರ್ತಾ ಇರ್ತಾವೆ ನೋಡಿ, ಸವಾಲುಗಳು ಬರ್ತಿದ್ದಾವೆ ನೋಡಿ, ಅವುಗಳಾಗಿರ್ಬೋದು, ಅಥವಾ ದಿನನಿತ್ಯ ಬೀಳುವಂಥ ಕೆಟ್ಟ ಕನಸುಗಳಾಗಿರ್ಬೋದು, ಇವೆಲ್ಲ ನಿವಾರಣೆಗೂ ಕೂಡ ಈ ದೇವಸ್ಥಾನ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿಗೆ ಬಂದು ಒಮ್ಮೆ ವನದುರ್ಗೆಯ ತೀರ್ಥ ಸ್ನಾನವನ್ನು ಮಾಡಿದರು ಅಂತ ಹೇಳಿದ್ರೆ ಅವರ ಬದುಕಿನ ಸಾಕಷ್ಟು ಪಾಪಗಳು ಕಳೆದು ಹೋಗೋದ್ರಲ್ಲಿ ಡೌಟೇ ಇಲ್ಲ. ಹಾಗೆಯೇ ಹೊಸ ಬದುಕು ಅವರಿಗೆ ಶುರುವಾಗೋದ್ರಲ್ಲೂ ಕೂಡ ಅನುಮಾನನೇ ಇಲ್ಲ. ಹಾಗೆಯೇ ಈ ವನದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಈ ಅರ್ಜೆಂಟನ್ನು ಮಾಡಿದೆ ಅಥವಾ ಭಾರಿ ಗಡಿಬಿಡಿಯನ್ನು ಮಾಡಿದೆ, ನಿಧಾನವಾಗಿ ಅಲ್ಲಿನ ಅರ್ಚಕರು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೀಗಿದೆ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಪಾಲಿಸ್ಕೊಂಡು ಹೋದರು ಅಂತ ಹೇಳಿದ್ರೆ ಇಲ್ಲಿ 100ಕ್ಕೆ 100 ಅವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ನಿಜವಾಗ್ತದೆ ಎನ್ನುವಂಥ ನಂಬಿಕೆ ಈ ಹಿಂದಿನಿಂದನೂ ಕೂಡ ಇದೆ. ಇನ್ನು ಈ ದೇವಸ್ಥಾನದ ಹಿನ್ನೆಲೆ, ಇಲ್ಲಿನ ಪ್ರತೀತಿ, ಇಲ್ಲಿನ ನಂಬಿಕೆಯನ್ನು ನೋಡೋದಾದರೆ, ಈ ಕ್ಷೇತ್ರ ನಿಸರ್ಗದ ಮಡಿಲಿನಲ್ಲಿ ಹಚ್ಚ ಹಸಿರಿನ ನಡುವೆ ಇರುವಂತಹ ಪವಿತ್ರವಾದಂಥ ಕ್ಷೇತ್ರ. ಇಲ್ಲಿನ ದೇವಿ ವನದುರ್ಗ ರೂಪದಲ್ಲಿ ನೆಲೆಸಿದ್ದಾಳೆ. ಅಂದರೆ ಪ್ರಕೃತಿಯನ್ನು ರಕ್ಷಿಸುವ ಮತ್ತು ಕಾಡಿನ ಅಧಿದೇವತೆಯಾಗಿ ಈಕೆ ಇಲ್ಲಿ ಪೂಜಿಸಲ್ಪಡ್ತಾಳೆ. ಇಲ್ಲಿನ ನಾಗದೇವರು ನೀರಿನ ಒಳಗಡೆ ಇರೋದರಿಂದ ಜಲಾಂತರ್ಗತ ನಾಗದೇವಸ್ಥಾನ ಅಂತೇಳಿ ಹೇಳ್ತಾರೆ. ಅದೇ ಕಾರಣಕ್ಕೆ ಈ ದೇವಸ್ಥಾನವನ್ನು ಜಲಾಂತರ್ಗತ ನಾಗದೇವಸ್ಥಾನ ಅಂತಲೇ ಕರೆಯುವಂಥದ್ದು. ಇದು ಮಂಗಳೂರಿನ BC ರೋಡಿನ ಬಳಿ ಬರುವಂತಹ ದೇವಸ್ಥಾನ. ಸಾಮಾನ್ಯವಾಗಿ ನಾಗ ದೇವಸ್ಥಾನಗಳು ನಾಗನ ಪ್ರತಿಷ್ಠೆಯನ್ನು ಗುಹೆಯಲ್ಲಿ ಅಥವಾ ಅಶ್ವತ್ಥ ಮರದ ಅಡಿಯಲ್ಲಿ ಅಥವಾ ಕಟ್ಟೆಯ ಮೇಲೆ ಮಾಡುವಂಥದ್ದು ಸಾಮಾನ್ಯ. ಆದರೆ ನೀರಿನ ಒಳಗಡೆ, ನೀರಿನ ಗುಂಡಿಯ ಒಳಗಡೆ ನಾಗ ನೆಲೆಸಿರುವಂಥದ್ದು ವಿಶೇಷವಾದಂಥದ್ದು. ಮತ್ತು ಈ ನಾಗ ಸನ್ನಿಧಿಯಲ್ಲಿ ವರ್ಷದ 365 ದಿನವೂ ಕೂಡ ನೀರು ಇರ್ತದೆ. ಭಕ್ತರು ಇಲ್ಲಿ ನಾಗದೇವರಿಗೆ ಜಲಾಭಿಷೇಕವನ್ನು ಮಾಡೋದು ಅತ್ಯಂತ ಪವಿತ್ರ ಅಂತೇಳಿ ನಂಬ್ತಾರೆ. ನೀರಿನ ಒಳಗಡೆ ಇರುವಂಥ ನಾಗನ ದರ್ಶನ ಪಡೆಯೋದೇ ಒಂದು ವಿಶಿಷ್ಟವಾದಂಥ ಅನುಭವ. ಇನ್ನು ವನದುರ್ಗ ದೇವಿ ಇಲ್ಲಿ ಶಾಂತ ಸ್ವರೂಪಿಯಾಗಿ ನೆಲೆಸಿದ್ದಾಳೆ. ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡೋದಕ್ಕೆ, ಮುಖ್ಯವಾಗಿ ದೃಷ್ಟಿದೋಷ ಮತ್ತು ಈ ನೆಗೆಟಿವ್ ಎನರ್ಜಿಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಇಲ್ಲಿಗೆ ಬರುವಂಥದ್ದು ಸಾಮಾನ್ಯ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಕ್ಷೇತ್ರ ಧಾರ್ಮಿಕವಾಗಿ ಮಾತ್ರವಲ್ಲದೆ ಮಾನಸಿಕ ನೆಮ್ಮದಿಗೂ ಕೂಡ ಹೆಸರುವಾಸಿ. ಸುತ್ತಲೂ ಹಸಿರು ಇರುವಂಥ ಕಾರಣಕ್ಕೋಸ್ಕರ ನೀರಿನ ಸದ್ದಿನ ನಡುವೆ ದೇವಸ್ಥಾನ ಇರೋದರಿಂದ ಇಲ್ಲಿನ ವಾತಾವರಣ ಧ್ಯಾನಕ್ಕೆ ಪೂರಕವಾಗಿದೆ. ಮಂಗಳೂರಿನ ಸುತ್ತಮುತ್ತಿನ ನಾಗಾರಾಧನೆಯ ಪ್ರಮುಖ ಕೇಂದ್ರಗಳಲ್ಲಿ ಇದು ಒಂದು. ನೀವು ಕೂಡ ಯಾವತ್ತಾದರೂ ಈ ಭಾಗಕ್ಕೆ ಬಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಬದುಕಲ್ಲೂ ಕೂಡ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳ್ತಾ, ನಿಮಗೆ ನೀವು ಯಾರಾದರೂ ಈ ಮುಂಚೆನೇ ಹೋದಂಥವ್ರು ಇದ್ದರೆ, ಈ ವಿಡಿಯೋನ ನೋಡಿದಂಥರಲ್ಲಿ ಯಾರಾದರೂ ಈ ಮುಂಚೆನೇ ಹೋದಂಥವ್ರು ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿನ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಈ ದೇವಸ್ಥಾನದ ಕಾಂಟ್ಯಾಕ್ಟ್ ನಂಬರು ಹಾಗೆಯೇ ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಯಾವುದಕ್ಕೂ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.